ಸರ್ ಫಾಲ್ ಸೀಲಿಂಗ್ ಅಂತ ಬಂದಾಗ ಯಾವ ರೀತಿಯಾಗಿ ನೀವು ಮ್ಯಾಮ್ ಫಾಲ್ ಸೀಲಿಂಗ್ POP ಮಾಡ್ಬೋದು ನಾವು. ಅಂದರೆ ಅಗೇನ್ ಡಿಪೆಂಡ್ ಅಪಾನ್ ಎಕನಾಮಿ ವೈಸ್ ಅವ್ರದ್ದು ಆಗಿರ್ಬೋದು, ಪ್ಲಸ್ ಥೀಮ್ ಮೇಲೆ ಹೋಗ್ಬೋದು. ಕೆಲವೊಂದು ಇಂಡಿಪೆಂಡೆಂಟ್ ಹೌಸ್ ಫಾರ್ಮ್ ಹೌಸ್ ಎಲ್ಲ ಮಾಡಿದ್ದೀವಿ, ಅಲ್ಲಿ ಆ ಥರ ತೊಗೊಂಡಿದ್ದೀವಿ ಅಂದರೆ ಟೀಕಿಗೆ ಹೋಗಿದ್ದೀವಿ. ಕೆಲವೊಂದಲ್ಲಿ ಏನು ಮಾಡಿದ್ದೀವಿ, ಪೆಂಟ್ ಹೌಸ್ ಎಲ್ಲ ಮಾಡಿದ್ರೆ ನಾವು ಲ್ಯಾಮಿನೇಟ್ ವಿತ್ ಪ್ಲೈಬೋರ್ಡ್ ಹೋಗ್ತೀವಿ. ಫ್ಲಾಟ್ಸು ಮತ್ತು ಕೆಲವೊಂದು ಇಂಡಿಪೆಂಡೆಂಟ್ ಹೌಸಸ್ ಎಲ್ಲ ಇದು POPಗೆ ಹೋಗಿದ್ದೀವಿ. ಸೊ ಮಿಕ್ಸ್ ಮ್ಯಾಚ್ ಆಫ್ ಕೆಲವೊಂದು ಕಡೆ POP ಆ್ಯಂಡ್ PVC ಈ ಥರದಲ್ಲಿ ಒಂದು 5 to 6 ವರ್ಷ ನಾವು ಕೊಡ್ತೀವಿ ಮ್ಯಾಮ್ ನಾವು. ಓಕೆ, ನೆಕ್ಸ್ಟ್ ನಾವು ಇವಾಗ ಬೇರೆ ಯೂನಿಟಿಗೆ ಹೋಗೋಣ. ಎಸ್ ಮ್ಯಾಮ್. ಸೊ ಹಾಗೆ ಇನ್ನೊಂದು ನೋಡ್ಬೋದು ಮ್ಯಾಮ್, ಮನೆಗೆ ಅತ್ಯವಶ್ಯ ಬೇಕಾಗುವಂಥ ಒಂದು ಪೂಜಾ ರೂಮ್. ಸೊ ಇವಾಗ ತುಂಬ ಕಡೆ ಫ್ಲ್ಯಾಟ್ಸಲ್ಲಂತೂ ಎಲ್ಲೂ ನಮಗೆ ಪೂಜಾ ರೂಮ್ಸ್ ಬರಲ್ಲ, ಬಟ್ ಇಂಡಿಪೆಂಡೆಂಟ್ ಹೌಸಲ್ಲಿ ಸಪ್ರೇಟ್ ಸ್ಪೇಸ್ ಕೊಡ್ತಾರೆ ಪೂಜಾಗೆ ಅಂತ. ಸೊ ಇದು ನಾವು ಯಾವ ಥರ ಮಾಡಿದ್ದೀವಿ ಅಂದರೆ ಫ್ಲ್ಯಾಟ್ ಓನರ್ಸ್ಗೂ ಯೂಸ್ ಆಗುತ್ತೆ, ಆ್ಯಸ್ ವೆಲ್ ಇಂಡಿಪೆಂಡೆಂಟ್ ಹೌಸ್ಗೂ ಹೋಗ್ಬೋದು. ಇದು ನಾವು ಟೋಟಲ್ ಟ್ರೆಡಿಷನಲ್ ಥೀಮಲ್ಲಿ ಹೋಗಿದ್ದೀವಿ ಮ್ಯಾಮ್. ಸೊ ಇದು ನೋಡಿದಾಗ ಬಂದು CNC ಜೊತೆಗೆ ಡ್ಯೂಕೋ ಪೇಂಟ್ ಮಾಡಿದ್ದೀವಿ. ಹಾಗೆ ನೀವು ಇನ್ಸೈಡ್ ಬಂದಾಗ ನೀವು ನೋಡ್ಬೋದು ಮ್ಯಾಮ್, ಹಿಂದ್ಗಡೆ ಬಂದು ಕೆಲವೊಬ್ರು ಏನು ಮಾಡ್ತಾರೆ, ಟೈಲ್ಸ್ ಹಾಕೊಂತಾರೆ, ಮಾರ್ಬಲ್ ಹಾಕ್ತಾರೆ. ಎಕನಾಮಿ ವೈಸ್ ಮ್ಯಾಚ್ ಮಾಡಬೇಕು ಅಂದಾಗ ನಾವು ಥರ ಲ್ಯಾಮಿನೇಟ್ಗೆ ಹೋಗ್ಬೋದು, ಯಾಕಂದ್ರೆ ನಾವು ಹಾಕಿರೋದು ಲ್ಯಾಮಿನೇಟ್ ಅದು, ಬಟ್ ನಿಮಗೆ ಒಳ್ಳೆ ಸ್ಟೋನ್ ಫಿನಿಶ್ ಕೊಡುತ್ತೆ ಅದು. ಸೊ ಇದು ಫುಲ್ ಆ ಥರದೇ ಒಂದು ಸ್ಟೋನ್ ಲ್ಯಾಮಿನೇಟ್ ಹೋಗಿದ್ದೀವಿ. ಎರಡು ಕಡೆ ನಿಮ್ಗೆ CNC ಕೊಟ್ಟಿದ್ದೀವಿ ವಿತ್ ಡ್ಯೂಕೋ ಪೇಂಟು. ಆ್ಯಂಡ್ ಇನ್ನೊಂದು ಮೇನಾಗಿ ಆ ಟ್ರೆಡಿಷನಲ್ ಥೀಮ್ ನಮ್ಮ ಇಂಡಿಯನ್ ಥೀಮ್ ಮ್ಯಾಚ್ ಆಗೋ ಥರ ಇದ್ರ ನೋಡಿ ಮ್ಯಾಮ್, ಒಂದು ದೀಪನ ಕೊಟ್ಟಿದ್ದೀವಿ ಫುಲ್ ಹ್ಯಾಂಗಿಂಗ್ ಥರ. ಸೊ ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಅವ್ರು ಪೂಜೆ ಮೇಲೆ ಕೂತು ಪೂಜೆ ಮಾಡಿದಾಗ ಮೆಡಿಟೇಷನ್ ಮಾಡಿದಾಗ ಒಂದು ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಅದನ್ನೆಲ್ಲ ಫೋಕಸ್ ಮಾಡಿ ನಾವು ಮಾಡ್ತೀವಿ ಮ್ಯಾಮ್. ಇಲ್ಲಿ ಆರ್ಟಿಸ್ಟಿಕ್ ಲುಕ್ ಕೊಟ್ಟಿರೋದ್ರಿಂದ ಯಾವ ರೀತಿ ಕಾಣಿಸ್ತಾ ಇದೆ, ಒಂದು ಟೆಂಪಲ್ ತರ Exactly, ಕಾಣಿಸ್ತಾ ಇದೆ. yeah. ಡೋರ್ ಎಲ್ಲ ನಿಜ ಕಂಪ್ಲೀಟ್ ಆಗಿ ಒಂದು ತುಂಬ ಜನ temple door ತರ ಹೇಳಿದ್ದಾರೆ. ಕಾಣಿಸ್ತಾ ಇದೆ.